ಮಚ್ಚಿಡ್ಕೊಂಡು ರೀಲ್ಸ್ ಮಾಡಿ ನಂತರ ಶೋಕಿಯಿಂದ ಶೋಕಸಾಗರಕ್ಕೆ ತಳ್ಳಲ್ಪಟ್ಟಂತಹ ರಜತ್ ಮತ್ತು ವಿನಯ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಇದೆ, ನೋಡೋಣ. ಮಚ್ಚಿಡಿದು ರಜತ್ ಮತ್ತು ವಿನಯ್ ರೀಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಜತ್ಗೆ ಬಸವೇಶ್ವರ ನಗರ ಪೊಲೀಸರು ಮತ್ತೊಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ರೀಲ್ಸ್ನಲ್ಲಿ ಬಳಸಿದ್ದ ಅಸಲಿ ಮಚ್ಚು ಇನ್ನೂ ಕೂಡ ಪೊಲೀಸರ ಕೈಗೆ ಸಿಕ್ಕಿಲ್ಲ. ಅದನ್ನ ಬೇಕು ಅಂತಾನೆ ಪೊಲೀಸರ ಕೈಗೆ ಸಿಗದೇ ಇರೋ ರೀತಿ ನೋಡ್ಕೊಳ್ಳೋ ಕೆಲಸ ಆಗಿದೆ ಅನ್ನೋದು ಪ್ರಕರಣದ ಆರಂಭದ ದಿನದಿಂದ ಕೂಡ ಕೇಳಿ ಬರ್ತಾ ಇರೋ ಮಾಹಿತಿ. ಹೀಗಾಗಿ ಪೊಲೀಸ್ ಠಾಣೆಗೆ ಹಾಜರಾಗಿ ಮಾಹಿತಿ ಕೊಡಬೇಕು ನೀವು ಅಂತ ಮತ್ತೊಮ್ಮೆ ನೋಟಿಸ್ ಸರ್ವಾಗಿದೆ. ಸೊ ಬೆಳಗ್ಗೆ 11 ಗಂಟೆಗೆ ಹಾಜರಾಗೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಯಾವುದೋ ಫೈಬರ್ ಮಚ್ಚನ್ನು ಕೊಟ್ಟು ಪೊಲೀಸರ ತನಿಖೆಯ ದಿಕ್ಕನ್ನೇ ತಪ್ಪಿಸೋದಕ್ಕೆ ಮುಂದಾದ್ರು. ಇವ್ರ ಪತ್ನಿ ಹೆಸರು ಕೂಡ ಇದರಲ್ಲಿ ಕೇಳಿ ಬಂತು. ಅವರೇ ಈ ಮಚ್ಚನ್ನು ತಂದು ಕೊಟ್ರು, ಸಾಕ್ಷಿನಾಶವನ್ನು ಮಾಡಿದ್ರು ಅಂತೆಲ್ಲ. ಆಮೇಲೆ ಅದೆಲ್ಲೋ ಎಸ್ತಿದ್ದಾರೆ ಅಂತೆಲ್ಲ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡ್ತಾ ಇತ್ತು. ಸೊ ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ರಜತಿಂದ ಪಡ್ಕೊಳ್ತಾರೆ 11 ಗಂಟೆಗೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ನೋಟಿಸ್ನಲ್ಲಿ ಏನೆಲ್ಲ ವಿಚಾರಗಳ ಬಗ್ಗೆ ಉಲ್ಲೇಖ ಆಗಿದೆ, ಯಾವೆಲ್ಲ ಮಾಹಿತಿ ರಜತ್ನಿಂದ ಬೇಕು ಅಂತ? ಮಮತಾ, ರಜತ್ ಮತ್ತು ವಿನಯ್ ಏನು ಮಚ್ಚು ಬಳಸಿ ರೀಲ್ಸ್ ಮಾಡಿದ್ರು, ಆ ಸಂಬಂಧಪಟ್ಟಾಗೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಅವರಿಬ್ಬರನ್ನು ಬಂಧನ ಕೂಡ ಮಾಡಿದ್ರು. ಆದರೂ ಕೂಡ ಅವರು ಪೊಲೀಸರ ತನಿಖೆಯಲ್ಲಿ ಅದು ರಿಯಲ್ ಮಚ್ಚು ಬಳಸಿ ರೀಲ್ಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿತ್ತು. ಆದರೆ ಈ ಆರೋಪಿ ಸ್ಥಾನದಲ್ಲಿರುವಂಥ ಇಬ್ಬರು ಕೂಡ ಇಲ್ಲ, ನಾವು ಫೈಬರ್ ಮಚ್ಚು ಬಳಸಿ ರೀಲ್ಸ್ ಮಾಡಿದ್ದೀವಿ ಅಂತ ಹೇಳಿಕೆ ನೀಡಿದ್ರು. ಇದಾದ ನಂತರದಲ್ಲಿ ಅವ್ರು ಬಿಡುಗಡೆ ಕೂಡ ಆಗಿರುವಂಥದ್ದು. ಇತ್ತೀಚೆಗೆ ರಜತ್ ಕೆಲವು ಸೋಷಿಯಲ್ ಮೀಡಿಯಾದ ಮಾಧ್ಯಮಗಳಿಗೆ ನಾವು ಫೈಬರ್ ಮಚ್ಚು ಬಳಸಿದ್ದೀವಿ ಅನ್ನೋ ಸ್ಟೇಟ್ಮೆಂಟ್ ಅಂದರೆ ಇಂಟರ್ವ್ಯೂಗಳು ಕೊಟ್ಟಿರೋ ಕಾರಣಕ್ಕಾಗಿ ಆ ಇಂಟರ್ವ್ಯೂ ನೋಡಿದಂಥ ಪೊಲೀಸರು ಮತ್ತೆ ಇಲ್ಲಿವರೆಗೂ ಕೂಡ ಪೊಲೀಸರ ತನಿಖೆಯಲ್ಲಿ ನಿಜವಾದ ಮಚ್ಚು ಪತ್ತೆ ಆಗಿಲ್ಲ. ಆ ನಿಟ್ಟಿನಲ್ಲಿ ಇತ್ತೀಚೆಗೆ ಆತ ಸಂದರ್ಶನಗಳೇನು ಕೊಟ್ಟಿದ್ದ, ಆ ಸಂದರ್ಶನದಲ್ಲಿ ಕೆಲವು ವ್ಯತಿರಿಕ್ತ ಹೇಳಿಕೆಗಳು ನೀಡಿದ್ದಾನೆ. ಆ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಮತ್ತೆ ಇವತ್ತು ವಿಚಾರಣೆಗೆ 11 ಗಂಟೆಗೆ ವಿಚಾರಣೆಗೆ ಬರುವಂತೆ ರಜತ್ಗೆ ನೋಟಿಸ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಬಂದಂಥ ವೇಳೆಯಲ್ಲಿ ರೀಲ್ಸಲ್ಲಿ ಬಳಸಿದಂಥ ರಿಯಲ್ ಮಚ್ಚೇನಿತ್ತು ಅದನ್ನು ಎಲ್ಲಿ ಬಚ್ಚಿಟ್ಟಿದ್ದೀರಾ ಅಥವಾ ಎಲ್ಲಿ ನಾಶ ಮಾಡಿದ್ದೀರಾ ಅನ್ನೋ ನಿಟ್ಟಿನಲ್ಲೂ ಕೂಡ ವಿಚಾರಣೆ ವೇಳೆಯಲ್ಲಿ ಆತನಿಂದ ಹೇಳಿಕೆಗಳು ಪಡ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಈಗಾಗಲೇ ಪೊಲೀಸ್ ಅಧಿಕಾರಿಗಳು ವಿಚಾರಣೆ ವೇಳೆಯಲ್ಲಿ ಅದನ್ನು ಬಳಸಿದಂಥ ಮಚ್ಚನ್ನ ಸುಮ್ನಹಳ್ಳಿಯ ರಾಜಕಾಲುವೆಗೆ ಬಿಸಾಡಿ ಸಾಕ್ಷಿ ನಾಶ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳಿಗೆ ಮಾಹಿತಿ ಇರುವಂಥದ್ದು. ಅದ್ರ ಮಧ್ಯದಲ್ಲಿ ಮತ್ತೆ ಈಗ ಆತ ಕೆಲವು ಇಂಟರ್ವ್ಯೂಗಳು ಕೊಟ್ಟಿರೋ ಕಾರಣಕ್ಕಾಗಿ ಅದ್ರ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೇಳೋದಕ್ಕೆ ಇವತ್ತು 11 ಗಂಟೆಗೆ ಬಸವೇಶ್ವರ ನಗರ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. 11 ಗಂಟೆ ವೇಳೆಗೆ ಹಾಜರಾಗಿ ಆ ಮಚ್ಚು ಇಲ್ಲಿವರೆಗೂ ಕೂಡ ಇವರು ಫೈಬರ್ ಅಂತಾರೆ, ಪೊಲೀಸರ ತನಿಖೆಯಲ್ಲಿ ರಿಯಲ್ ಮಚ್ಚು ಪತ್ತೆ ಆಗಿದೆ ಅಂತ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಈ ಸಂಬಂಧಪಟ್ಟಾಗಿ ಒಂದಷ್ಟು ಮಾಹಿತಿಗಳನ್ನು ಕೊಡಿ ಅಂತ ಇವತ್ತು ನೋಟಿಸ್ ಕೊಟ್ಟಿರುವಂಥದ್ದು. 11 ಗಂಟೆ ನಂತರದಲ್ಲಿ ರಜತ್ ವಿಚಾರಣೆಗೆ ಹಾಜರಾದರೆ ಈ ಸಂಬಂಧಪಟ್ಟ ಏನು ಹೇಳಿಕೆ ನೀಡ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ರೈಟ್, ಥ್ಯಾಂಕ್ ಯು ಉಮೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಏನೋ ಶೋಕಿ ಮಾಡೋದಕ್ಕೆ ಹೋಗಿ ಈ ಪರಿಪ್ರಮಾಣಕ್ಕೆ ಇದಾಗುತ್ತೆ ಅಂತ ಗೊತ್ತಿದ್ದರೆ ಅವರು ಮಚ್ಚೆ ಮುಟ್ತಿರ್ಲಿಲ್ವಾ ಅಂತ ನನ್ನ ಪ್ರಕಾರ. ಬಟ್ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕಾಗಿದೆ, ಅನುಭವಿಸ್ತಾ ಇದ್ದಾರೆ ಅಷ್ಟೇ.